ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನನ್ನ ಮಗನ ಬರ್ತ್ಡೇ ದಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಒಂದು ಸ್ವಲ್ಪ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಇವಾಗ ಅಪ್ಪನ ಎಬ್ಬರಿಸೋದಕ್ಕೆ ಅಂತ ಹೇಳಿ ಬಂದೆ. ನಾನು ವಿಶ್ ಮಾಡೋದಕ್ಕೆ ಅಂತ ಬಂದಲ್ಲ, ಜೀವನ್ ಕೂಡ ವಿಶ್ ಮಾಡೋದಕ್ಕೆ ಬಂದರು. ಹೊಸ ಮನೆಯಲ್ಲಿ ಫಸ್ಟ್ ಟೈಮ್ ನನ್ನ ಮಗನ ಬರ್ತಡೇ. ಸೊ ನೈಟ್ ಕೇಕ್ ಕಟ್ ಮಾಡಿಸೋಣ ಅಂತೆಲ್ಲ ಅಂದ್ಕೊಂಡಿದ್ದೆ, ಬಟ್ ಕಾರಣಾಂತರಗಳಿಂದ ಆಗಲೇ ಇಲ್ಲ. ಅದು ಇರಲಿ, ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ನೋಡೋಣ. ನೆಕ್ಸ್ಟ್ ವರ್ಷ ಚೆನ್ನಾಗಿ ಅವ್ನ ಬರ್ತಡೇನ ಸೆಲೆಬ್ರೇಟ್ ಮಾಡೋ ಥರ ಆಗಲಿ. ಇನ್ನು ಜೀವನ ಹಿಂದಿನ ದಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕಾಗಿತ್ತು. ಅಂದರೆ ಯೂಶ್ವಲಾಗಿ ಡಾಕ್ಟರ್ ಮನೆಗೇ ಬಂದು ಜೀವನ್ಗೆ ಅದೇನು ಡ್ರೆಸ್ಸಿಂಗ್ ಎಲ್ಲ ಮಾಡಬೇಕು ಎಲ್ಲನೂ ಮಾಡ್ತಾಯಿದ್ರು. ಡ್ರೆಸ್ಸಿಂಗ್ ಎಲ್ಲ ಅದೇನಿದೆ ಅದು ಕೂಡ ಕಂಪ್ಲೀಟಾಗಿ ವಾಸೆ ಕೂಡ ಆಗಿತ್ತು. ಬಟ್ ಅವ್ರಿಗೆ ಹೆಜ್ಜೆ ಇಟ್ಟು ನಡೆಯೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಒಂದ್ಸಲಿ ಯಾವುದಕ್ಕೂ ಆರ್ಥೋಪೆಡಿಕ್ಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಮನೆಗೇ ಬರೋದಕ್ಕೆ ಹೇಳಿದ್ವಿ ಡಾಕ್ಟರ್ನ. ಸೊ ಮನೆಗೆ ಬಂದ್ಬಿಟ್ಟು ಅವ್ರು ಹೇಳಿದ್ರು, ಒಂದು ಯಾವುದಕ್ಕೂ ಎಕ್ಸ್ರೇ ಮಾಡಿಸೋಣ ನೋಡೋಣ ಅಂತ ಅಂದ್ಬಿಟ್ಟು. ಹೇಗಿದ್ರು ಜೀವನ್ ಆಕ್ಸಿಡೆಂಟ್ ಆದಾಗ ಮಣಿಪಾಲ್ ಹಾಸ್ಪಿಟಲಲ್ಲಿ ಎಕ್ಸ್ರೇ ಎಲ್ಲ ಮಾಡಿದರು. ಆ ರಿಪೋರ್ಟ್ ಎಲ್ಲ ತೋರಿಸಿದ್ವಿ. ಆ್ಯಂಕಲ್ ಲೆಂತ್ವರೆಗೂ ಮಾಡಿದರು ಅವರು, ಬಟ್ ಫೂಟ್ ಮಾಡಿರಲಿಲ್ಲ. ಅದಕ್ಕೆ ಡಾಕ್ಟರ್ ಹೇಳಿದರು ಒಂದ್ಸಲಿ ಫೂಟ್ ಕೂಡ ಮಾಡಿಸ್ಬಿಡೋಣ ಎಕ್ಸ್ರೇ ಅಂತ. ಆಮೇಲೆ ಫೂಟ್ ಎಕ್ಸ್ರೇ ಮಾಡಿಸಿದ ಮೇಲೆ ಗೊತ್ತಾಯಿತು ಅವ್ರಿಗೆ ಅಲ್ಲಿ ಫ್ರ್ಯಾಕ್ಚರ್ ಆಗಿದೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ನನಗೆ ಹೆಂಗಾಯಿತು ಅಂತ ಅಂದರೆ, ನಾವು ಎಲ್ಲೋ ಹುಷಾರಾದರು ಅಂತ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಮತ್ತೆ ಅದೇನೋ ಒಂಥರ ಪ್ರಾಬ್ಲಮ್ ಬಂದಂಗೆ ಆಗೋಗ್ಬಿಡ್ತು. ಹಾಗಾಗಿನೇ ನನಗೆ ಕರೆಕ್ಟಾಗಿ ವ್ಲಾಗ್ ಕೂಡ ಅಪ್ಲೋಡ್ ಮಾಡೋದಕ್ಕೆ ಇಷ್ಟ ಇಲ್ಲ. ಜೊತೆಗೆ ನಮ್ಮ ಮನೆಯಲ್ಲಿ ನೀನು ಏನು ವ್ಲಾಗೇ ಅಪ್ಲೋಡ್ ಬೇಡ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ನಾನು ಲಾಸ್ಟ್ ವ್ಲಾಗ್ನಲ್ಲಿ ಅದನ್ನು ಕೂಡ ಶೇರ್ ಮಾಡಿಕೊಂಡೆ. ಬಟ್ ಕೆಲವೊಂದಷ್ಟು ಕಮಿಟ್ಮೆಂಟ್ಸ್ ಅದು ಇದು ಅಂತೆಲ್ಲ ಇರುತ್ತೆ. ಸೊ ನಾನು ವ್ಲಾಗ್ ಅಪ್ಲೋಡ್ ಮಾಡಲೇಬೇಕು, ಮತ್ತು ಈ ಒಂದು ವಿಷಯನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗ್ ವ್ಲಾಗಲ್ಲೇ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಜೀವನಿಗೆ 6 to 8 ವೀಕ್ಸ್ವರೆಗೂ ಬೆಡ್ ರೆಸ್ಟ್ ಹೇಳಿದ್ದಾರೆ. ಬಟ್ ಅವರಂತೂ ನಿಜ ತುಂಬ ಬೇಜಾರು ಮಾಡ್ಕೋತಾಯಿದ್ರು. ಯಾಕೆಂದರೆ ಇಷ್ಟೊತ್ತಿಗೆ ಆಗಲೇ ಅವ್ರು ಹುಷಾರಾಗಿ ಆಫೀಸ್ಗೆ ಹೋಗ್ತಾರೆ ಅಂತ ನಾವು ಅಂದ್ಕೊಂಡಿದ್ದು. ಯಾಕಂದರೆ ಸ್ಟಿಚಸ್ ಏನಿದೆ ಅದೆಲ್ಲ ಆಲ್ಮೋಸ್ಟ್ ಕ್ಯೂರ್ ಆಗಿಬಿಟ್ಟಿತ್ತಲ್ವ. ಸರಿ ಇನ್ನೇನು ನೆಕ್ಸ್ಟ್ ವೀಕ್ ಹಂಗೆ ಆಫೀಸ್ಗೆ ಹೋಗ್ಬೋದು ಅಂತಲೇ ಅಂದ್ಕೊಂಡಿದ್ವಿ. ಬಟ್ ನೋಡಿದ್ರೆ ಅದು ಜಾಸ್ತಿನೇ ಆಗ್ತಾಯಿದೆ ಹೊತ್ತು ಕಡಿಮೆ ಆಗ್ತಾನೇ ಇಲ್ಲ. ನೋಡೋಣ, ಇನ್ನಷ್ಟು ಟೈಮ್ ತೊಗೊಳುತ್ತೆ ಅಂತ ಅಂದ್ಕೊಳ್ತೀನಿ. ಇವಾಗ ಡಾಕ್ಟರ್ 26th ಹಾಗೆ ಮತ್ತೆ ಹಾಸ್ಪಿಟಲ್ಗೆ ಬರೋದಕ್ಕೆ ಹೇಳಿದ್ದಾರೆ. ಮತ್ತೆ ಅದೇನು POP ಎಲ್ಲ ಹಾಕ್ಬಿಟ್ಟು ಬ್ಯಾಂಡೇಜ್ ಎಲ್ಲ ಕವರ್ ಮಾಡಬೇಕು. ಮತ್ತೆ ಅದೇ ಥರನೇ ಮಾಡಿದ್ದಾರೆ. ರೀಸೆಂಟಾಗಿ ಜಸ್ಟ್ ಇನ್ 2 days ಅಷ್ಟೇ ಅವ್ರಿಗೆ ಆ POP ಎಲ್ಲ ರಿಮೂವ್ ಮಾಡಿದ್ದು. ಮತ್ತು ಡಾಕ್ಟರ್ ಇಲ್ಲ ಅದು ಹಾಕಲೇಬೇಕು ಅಂತ ಅಂದ್ಬಿಟ್ಟು ಮತ್ತೆ ಅದನ್ನೆಲ್ಲ ಹಾಕ್ಸಿದ್ದಾಯಿತು. ನಿಜವಾಗ್ಲೂ ಒಂಥರ ಬೇಜಾರು ಅಂತಲೇ ಹೇಳ್ಬೋದು. ನನ್ನ ಮಗನಿಗೆ ಒಂದು ಹೊಸ ಬಟ್ಟೆನೂ ತಂದಿಲ್ಲ ಕಣೆ ನೋಡಿ ನಾನು. ನಾನು ಹೋಗ್ಬಿಟ್ಟು ತರೋಣ ಅಂತ ಅಂದ್ಕೊಂಡೆ ಸಂಜೆ. ಅಲ್ಲಿ ಹಾಸ್ಪಿಟ್ಲಲ್ಲೇ ಟೈಮ್ ಆಗೋಯ್ತು. ಆಮೇಲೆ ಮತ್ತೆ ಹೋಗೋಕ್ಕೆ ಆಗಲಿಲ್ಲ. ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಮನೆಗೆ 9:30. ಇನ್ನು ಅವಾಗ ಎಲ್ಲೂ ಹೋಗ್ಲಿ. ಅದಕ್ಕೆ ಇವಾಗ ಹೋಗಿ ತಗೊಂಡ್ಬರ್ತೀನಿ. ಇವನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಸಂಜೆ ಆದರೂ ಹಾಕೊಂಡಿದ್ದೆ ಕಟ್ ಮಾಡಿ. ಓಕೆ ಬಾಯ್. ಬೇಗ ಬಾಯ್. ಯಾವ್ದು ಆರ್ಡರ್ ಮಾಡ್ರಿ. ಲವ್ ಇಟ್ ಅಂತ ಒಂದಿದೆ ಚಾಕ್ಲೇಟ್ ನೆಕ್ಲೆಸ್. ಅದು ಬಿಟ್ರೆ ಕ್ಯಾಂಡಿ ಮ್ಯಾನ್ ಶಾಪ್ ಅದು ನೆಕ್ಲೆಸ್. ಇದ್ರೆ ಎರಡರಲ್ಲೂ 80 ಬರುತ್ತೆ. 80 ಚಾಕ್ಲೇಟ್ ಯಾವ್ದಾದ್ರು ಮಾಡ್ಬೋದು. ಸಾಕಲ್ವ 80 ಚಾಕ್ಲೇಟ್ಸ್? ಕ್ಯಾಂಡಿ ಮ್ಯಾನ್ 78 ಯೂನಿಟ್ಸ್, 78 ಚಾಕ್ಲೇಟ್ಸ್. ಲವ್ ಇಟ್. ಸಂಪೂರ್ಣ ಭಗವದ್ಗೀತೆಯ ಸಾರ 1 ನಿಮಿಷದಲ್ಲಿ ಅಂತ ಹಾಕೈತೆ. ಅಧ್ಯಾಯ: ಬದುಕಿನ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಆಲೋಚನೆಗಳೇ ಮೂಲ ಕಾರಣ. ಅಧ್ಯಾಯ 2: ಸರಿಯಾದ ಜ್ಞಾನವೇ ಬದುಕಿನ ಎಲ್ಲ ಸಮಸ್ಯೆಗಳಿಗೆ ಅತ್ಯುತ್ತಮ ಪರಿಹಾರ. ನಿಸ್ವಾರ್ಥದಿಂದ ಮಾಡುವ ಯಾವ ಕೆಲಸವೂ ನಿನ್ನನ್ನು ನೋಯಿಸದು. ಅಧ್ಯಾಯ 4: ನಿನ್ನ ಬದುಕಿನಲ್ಲಿ ನಡೆಯುವುದೆಲ್ಲವೂ ನಿನ್ನ ಕರ್ಮದ ಫಲವೇ ಆಗಿದೆ. ನಾನು ಮಾತ್ರವೇ ಎನ್ನುವ ಅಹಂಕಾರವನ್ನು ಬಿಟ್ಟಾಗ ಮಾತ್ರವೇ ಪ್ರಪಂಚ ನೀಡುವ ಖುಷಿ ನಿನಗೆ ಸಿಗುತ್ತದೆ. ಅಧ್ಯಾಯ 6: ಪ್ರತಿದಿನವೂ ನಿನ್ನನ್ನು ನೀನು ಸುಧಾರಿಸಿಕೊಳ್ಳಲು ಪ್ರಯತ್ನಿಸು.
ಅಧ್ಯಾಯ 7 ಬದುಕಿನಲ್ಲಿ ಸಮಸ್ಯೆಗಳಿಂದ ಸಾಗುವ ಅನುಭವದೊಂದಿಗೆ ಬದುಕು ನಡೆಸು. ಅಧ್ಯಾಯ 8 ಸುಲಭವಾಗಿ ಸೋಲೊಪ್ಪಿಕೊಳ್ಳಬೇಡ, ಆತ್ಮವಿಶ್ವಾಸ ಜೊತೆಗಿರಲಿ. ಅಧ್ಯಾಯ 9 ನಿನ್ನ ಬಳಿ ಏನಿದೆಯೋ ಅದನ್ನು ಗೌರವಿಸುವುದನ್ನು ಕಲಿ. ಅಧ್ಯಾಯ 10 ಬದುಕಿನ ಹೆಚ್ಚು ಕ್ಷಣಗಳನ್ನು ಅನುಭವಿಸು. ಅಧ್ಯಾಯ 11 ಸತ್ಯವನ್ನು ಸತ್ಯವಾಗಿ ಕಾಣು ಮತ್ತು ಸತ್ಯಕ್ಕೆ ತಲೆಬಾಗು. ಅಧ್ಯಾಯ 12 ಉನ್ನತ ಆಲೋಚನೆಗಳಿಗೆ ಮನಸ್ಸನ್ನು ಮೀಸಲಿರಿಸು. ಅಧ್ಯಾಯ 13 ನಶ್ವರ ಜಗತ್ತಿನ ಮಾಯೆಗಳಿಗೆ ಸೋಲದೆ ಆಧ್ಯಾತ್ಮಕ್ಕೆ ಶರಣಾಗು. ಅಧ್ಯಾಯ 14 ನಿನ್ನ ಯೋಜನೆಗೆ ಸರಿಹೊಂದುವ ಜೀವನ ಶೈಲಿ ನಿನ್ನದಾಗಲಿ. ಅಧ್ಯಾಯ 15 ಆಧ್ಯಾತ್ಮ ಮತ್ತು ಧರ್ಮಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡು. ಅಧ್ಯಾಯ 16 ಒಳ್ಳೆಯದರ ಪ್ರತಿಫಲ ಒಳ್ಳೆಯದೇ ಆಗಿರುತ್ತದೆ ಎಂಬುದನ್ನು ನೆನಪಿಡು. ಅಧ್ಯಾಯ 17 ಖುಷಿಯನ್ನು ಕಾಪಾಡಿಕೊಳ್ಳುವುದು ನಿನ್ನ ಅತಿದೊಡ್ಡ ಸಾಧನೆ ಮತ್ತು ಶಕ್ತಿಯಾಗಿರುತ್ತದೆ, ನೆನಪಿಡು. ಹರೇ ಕೃಷ್ಣ. ಹೊಟ್ಟೆ ನೋವಿಲ್ಲವನ ಹಂಗೆಲ್ಲ ಅನ್ಬಾರ್ದು. ಕತೆ ಕೇಕು ಕತ್ಲೇರಿ ಕೇಕ್ ತಿಂದ ಅದಕ್ಕ ಸುಮ್ಮನೆ ಆಯ್ತಾರೆ. ಮತ್ತೇನಂತ ಬೇಕಂದ್ರೆ ವಾಶ್ರೂಮ್ ಮಾಡೋದು ನಮ್ಮ ಟೈಮೇ ಆಗೋ ಸರಿ ಇಲ್ವಲ್ಲ ನಿಮಗೆ. ಕೆಟ್ಟು ಹೋಗ್ತಾ ಇತ್ತು ನಮಗಂತೂ. ಯಾರ್ಯಾರೋ ಅನ್ಯಾಯ ಮಾಡಿದವರೆಲ್ಲ ಚೆನ್ನಾಗಿ ಬದುಕ್ತಿರ್ತಾರೆ ಜೀವನದಲ್ಲಿ. ನಾವಂತ ಏನ್ ಮಾಡ್ಬಿಟ್ಟಿದೀವಿ ಅಂತ ಅನ್ಸುತ್ತೆ ನನಗೆ. ಬೇಗ ಹಿಂದಿನ ದಿನ ಹಾಸ್ಪಿಟಲಿಗೆ ಬೇರೆ ಹೋಗ್ಬಿಟ್ಟು ಬಂದಿದ್ವಾ. ಜೊತೆಗೆ ಜೀವನ್ ಆಕ್ಸಿಡೆಂಟ್ ಆಗಿ 20 ದಿನ ಆಯಿತು. 20 ದಿನದಿಂದ ಏನೂ ಕೂಡ ಒಂಚೂರು ಇಂಪ್ರೂವ್ಮೆಂಟ್ ಇಲ್ವಲ್ಲ, ಅವ್ರು ನಡೆಯೋದಕ್ಕಾಗ್ತಿಲ್ವಲ್ಲ ಅಂತ ಬೇಜಾರು ಮಾಡ್ಕೋತಾ ಇದ್ದೆ. ಬಟ್ ಹಿಂದಿನ ದಿನ ಹೋದಾಗ ಎಕ್ಸ್ರೇ ಮಾಡಿಸಿದ್ಮೇಲೆ ಗೊತ್ತಾಯಿತು ಫ್ರ್ಯಾಕ್ಚರ್ ಆಗಿದೆ ಅಂತ. ಇದು ನಿಜವಾಗ್ಲೂ ನನಗೆ ಏನು ಹೇಳಬೇಕು ಏನು ಬಿಡಬೇಕು ಏನೂ ಗೊತ್ತಿಲ್ಲ. ಯಾಕೆ ಬರೀ ನಮಗೆ ಹಿಂಗಾಗತ್ತೆ ಅಂತ ಅನ್ನಿಸ್ಬಿಟ್ಟಿದೆ. ಜೊತೆಗೆ ನೀವು ಕೂಡ ನಿಮಗೆ ಏನೇನೆಲ್ಲ ಅನಿಸುತ್ತೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ತೀರಾ. ಲೈಕ್ ಹೋಗಿ ತಡೆ ಹೊಡೆಸ್ಕೊಂಡು ಬನ್ನಿ ಆದರೂ ಇದು ಅಂತೆಲ್ಲ ಹೇಳ್ತಿರ್ತೀರ. ನಾನು ಕೂಡ ಏನು ಮಾಡ್ಬೋದು ಅದನ್ನೆಲ್ಲ ಮಾಡ್ತಾಯಿದ್ದೀನಿ. ಅದಕ್ಕಾದ್ರೂ ಕೂಡ ಈ ರೀತಿ ಏನಾರೋ ಪ್ರಾಬ್ಲಮ್ಸು ನಮಗೇ ಬರುತ್ತಲ್ಲ ಬರೀ ಅನ್ನೋ ಥರ ಅನಿಸ್ಬಿಟ್ಟಿದೆ ನನಗಂತೂ. ಸೊ ಇರಲಿ ಬಿಡಿ, ಏನೂ ಮಾಡೋದಕ್ಕಾಗಲ್ಲ. ಸದ್ಯಕ್ಕೆ ಜೀವನ ಒಂದು ಸ್ವಲ್ಪ ಹುಷಾರಾಗಿ ಅವರು ಆರಾಮಾಗಿ ಆಫೀಸ್ಗೆ ಹೋಗೋ ಥರ ಆದರೆ ಸಾಕು. ಇವಾಗ ನಾನು ಕೂಡ ನನ್ನ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಅಪ್ಪು ವಾಶ್ರೂಮ್ಗೆ ಹೋಗಿದ್ದ. ಅವ್ನು ಬರೋ ಅಷ್ಟೊತ್ತಿಗೆ ಬೆಡ್ ಸ್ಪ್ರೆಡ್ನೆಲ್ಲ ಚೇಂಜ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬೆಡ್ ಸ್ಪ್ರೆಡ್ನೆಲ್ಲ ಚೇಂಜ್ ಮಾಡ್ತಾಯಿದ್ದೆ. ಇನ್ನು ಜೀವನ ಆ ಕಡೆ ರೂಮಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ತಾಯಿದ್ರು. ಸೊ ಇವಾಗ ಅಪ್ಪುಗೆ ಎಕ್ಸಾಮ್ ಇರೋದ್ರಿಂದ ಒಂದು ಸ್ವಲ್ಪ ನೈಟ್ ಮಲ್ಕೊಳ್ಳೋದು ಲೇಟೇ ಆಗೋಗ್ಬಿಡುತ್ತೆ. ಅವನಿಗೆಲ್ಲ ಓದಿಸಿ ಮಾಡಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ. ಸೊ ಇವಾಗ ಅಪ್ಪುಗೆ ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ಕರ್ಕೊಂಡು ಬಂದೆ. ಆ್ಯಕ್ಚುಲಾಗಿ ನಾನು ಬಟ್ಟೆ ತೊಗೊಂಬರೋಣ ಅಂತ ಅಂದ್ಕೊಂಡು ಅಪ್ಪುಗೆ ಬಟ್ಟೆನೇ ತೊಗೊಂಬರೋದಕ್ಕಾಗಿರಲಿಲ್ಲ. ಅದಕ್ಕೆ ನೋಡ್ತಾ ಇದ್ದೆ ಯಾವುದಾದ್ರೂ ಬಟ್ಟೆ ಹೊಸದಿದೆಯಾ ಅದನ್ನೇ ಹಾಕ್ಬಿಟ್ಟು ಸ್ಕೂಲಿಗೆ ಕಳ್ಸೋಣ ಅಂತ. ಸೊ ಬರ್ತಡೇ ದಿನ ಏನಾದರೂ ಆಗಿರ್ಬೋದು, ಒಂದು ಹೊಸ ಬಟ್ಟೆ ಹಾಕ್ಕೊಂಡ್ರೆ ಒಂಥರ ಚೆಂದ ಅಂತ ಅನಿಸುತ್ತೆ ಅಲ್ವಾ. ಸೊ ಒಂದು ಜೀನ್ಸ್ ಪ್ಯಾಂಟ್ ಇತ್ತು, ಬಟ್ ಟೀ ಶರ್ಟು ಎಲ್ಲ ಯೂಸ್ ಮಾಡಿಬಿಟ್ಟಿದ್ದೆ. ಇದು ಒಂದು ಮಾತ್ರ ಜಾಸ್ತಿ ಎಲ್ಲೂ ಹಾಕ್ಕೊಂಡು ಹೋಗಿರಲಿಲ್ಲ. 2 ಸರಿ ಏನೋ ಹೊರಗಡೆ ಹಾಕ್ಕೊಂಡು ಹೋಗಿದ್ದೆ ಅಷ್ಟೇ. ಸೊ ಅದನ್ನೇ ಹಾಕ್ಬಿಟ್ಟು ಕಳಿಸ್ತಾ ಇದ್ದೀನಿ. ಇನ್ನು ಸ್ಕೂಲಿಂದ ಬಂದಮೇಲೆ ಅವನಿಗೆ ಹೋಗ್ಬಿಟ್ಟು ಬಟ್ಟೆ ತೊಗೊಂಬರ್ಬೇಕು. ಇಲ್ಲಾಂದರೆ ನಾನೇ ಹೋಗ್ಬಿಟ್ಟು ತೊಗೊಂಬಂದರೆ ಇನ್ನು ಸಂಜೆ ಅವನು ಕೇಕ್ ಕಟ್ ಮಾಡುವಾಗ ಹಾಕ್ಕೊಳ್ತಾನೆ ಅಂತ ಅಂದ್ಕೊಂಡೆ. ಸೊ ಈ ರೀತಿಯಾಗಿ ಅವನು ಬೆಳಗ್ಗೆ ಎದ್ದಾಗಿಂದನೂ ಯಾಕೋ ವಾಮಿಟ್ ಬರ್ತಿದೆ ಅಂತಲೇ ಹೇಳ್ತಿದ್ದ. ಆಮೇಲೆ ನಾನು ಆ ಥರ ಎಲ್ಲ ಹೇಳಬಾರ್ದು ಅಪ್ಪು ಅಂತ ಹೇಳ್ತಾನೆ ಇದ್ದೆ. ಬಟ್ ನೋಡಿದ್ರೆ ಅವ್ನಿಗೇನಕ್ಕೆ ಆ ಥರ ಆಯಿತು ಗೊತ್ತಿಲ್ಲ. ಸ್ನಾನ ಮಾಡಿಸೆಲ್ಲ ಕರ್ಕೊಂಡು ಬಂದೆ, ಹಂಗೆ ಫೀಲ್ ಮಾಡ್ತಾನೆ ಇದ್ದ ವಾಮಿಟ್ ಬರ್ತಿದೆ ಅಂತ. ಆಮೇಲೆ ನೋಡಿದ್ರೆ ಬೆಡ್ ಮೇಲೇ ವಾಮಿಟ್ ಮಾಡಿಬಿಟ್ಟ. ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಅವ್ನಿಗೆ ಫೇಸ್ ವಾಶ್ ಮಾಡಿಸಿ ಇವಾಗ ಬಟ್ಟೆ ಹಾಕ್ತಾಯಿದ್ದೀನಿ.
ಅದು ಏನಕ್ಕೆ ಅಂತ ಗೊತ್ತಿಲ್ಲ. ನೋಡ್ಬೋದು ಈಗ ನನ್ನ ಪರಿಸ್ಥಿತಿ ನೋಡಿದ್ರೆ ನಿಮಗೆ ಅರ್ಥ ಆಗ್ಬೋದು. ಜೀವನಕ್ಕೆ ಬೇರೆ ಆ ಥರ, ಈ ನನ್ನ ಮಗಂಗೆ ಬೇರೆ ಈ ಥರ, ನಿಜವಾಗ್ಲೂ ಯಾರಿಗೂ ಬೇಡ ನನ್ನ ಥರ ಒಂದು ಪರಿಸ್ಥಿತಿ. ಏನಕ್ಕೆ ಅಂತ ಗೊತ್ತಿಲ್ಲ, ಸಡನ್ನಾಗಿ ಬೆಳಗ್ಗೆ ಎದ್ದವನೇ ಹೊಟ್ಟೆ ನೋವು ಅಂತಲೇ ಹೇಳ್ತಿದ್ದ. ನೈಟು ಹಂಗೂ ಏನೋ ಕೇಕ್ ಏನೋ ತಿಂದಿದ್ದ, ನಮ್ಮಪ್ಪ ಕೇಕ್ ಕೊಡಿಸಿದ್ರು. ಸೊ ಕೇಕ್ ತಿಂದಿದ್ದ. ಅದು ನೋಡಿದ್ರೆ ನೈಟಿಂದ ಏನೂ ಪ್ರಾಬ್ಲಮ್ ಇಲ್ಲ, ನೈಟ್ ಊಟನೂ ಚೆನ್ನಾಗಿ ಮಾಡಿದೆ, ಎಲ್ಲನೂ ಚೆನ್ನಾಗಿ ಮಾಡಿದೆ. ಬಟ್ ಬೆಳಗ್ಗೆ ನೋಡಿದ್ರೆ ಈ ಥರ ಇದು ಮಾಡ್ತಾಯಿದ್ನಲ್ವ, ಮತ್ತು ಮೈ ಬೇರೆ ಯಾಕೋ ಸ್ವಲ್ಪ ಬಿಸಿ ಇತ್ತು. ಸರಿ ಈಗ ಸ್ಕೂಲ್ಗೆ ಹೋಗ್ಬಿಟ್ಟು ಬಂದುಬಿಡ್ಲಿ, ಆಮೇಲೆ ಆದರೆ ಅವನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ, ಅಂದರೆ ಸ್ಕೂಲಿಂದ ಬಂದಮೇಲೆ. ಸೊ ಟೈಮ್ ಕೂಡ ಆಗಿತ್ತು. ಇನ್ನೇನು ನನಗೂ ಕೂಡ ಒಂದು ಸ್ವಲ್ಪ ಜಾಮೂನು ಏನಾದರೂ ಮಾಡೋಣ, ಇವತ್ತು ಅಪ್ಪು ಬರ್ತಡೇ ಬೇರೆ ಅಲ್ವಾ, ಮನೆಯಲ್ಲಿ ಅಟ್ಲೀಸ್ಟ್ ಒಂದು ಸ್ವೀಟ್ ಮಾಡಿದ್ರೆ ಅದೊಂದು ಕಳೆ ಅಂತನಾದರೂ ಇರುತ್ತೆ ಮನೆಯಲ್ಲಿ ಅಂತ ಅಂದ್ಬಿಟ್ಟು, ಸರಿ ಜಾಮೂನ್ ಮಾಡೋಣ ಅಂತ ಅಂದ್ಬಿಟ್ಟು ಸೆಪ್ಟೋನಲ್ಲಿ ಜಾಮೂನ್ ಪ್ಯಾಕೆಟ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಮತ್ತು ಅಪ್ಪು ಸ್ಕೂಲಲ್ಲಿ ಏನು ಅಂತ ಅಂದರೆ ಈ ಚಾಕ್ಲೇಟ್ನೆಲ್ಲ ಮಕ್ಕಳಿಗೆ ಕೊಟ್ಟು ಕಳಿಸೋ ಥರ ಇಲ್ಲ. ಅವ್ರು ಏನೇ ಅಂತ ಹೇಳಿದ್ರು ಅಂದರೆ ಅವ್ರ ಮ್ಯಾಮು, ಚಾಕ್ಲೇಟ್ ಎಲ್ಲ ಬೇಡ, ಅವ್ನಿಗೆ ನೀವು ಎಷ್ಟು ಚಾಕ್ಲೇಟ್ ಕೊಡಿಸ್ಬೇಕಂತ ಅಂದ್ಕೊಂಡಿರ್ತೀರ, ಎಷ್ಟು ರೂಪಾಯ್ದು ಕೊಡಿಸ್ಬೇಕಂತ ಅಂದ್ಕೊಂಡಿರ್ತೀರ ಅವನ ಹತ್ರ ಅಮೌಂಟ್ ಕೊಟ್ಬಿಟ್ಟು ಕಳಿಸಿ, ಅದನ್ನು ನಾವು ಆರ್ಫನೇಜಿಗೆ ಒಂದು ಉಂಡೆ ಅಂತ ಇಟ್ಕೊಂಡಿದ್ದೀವಿ, ಅದರೊಳಗೆ ಹಾಕ್ಕೊಳ್ತೀವಿ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಅಂದ್ಬಿಟ್ಟು ಅದನ್ನು ಕೊಟ್ಟು ಕಳಿಸ್ದೆ. ಸೊ ನಿಜವಾಗ್ಲೂ ನನಗದು ಒಂದು ವಿಷಯ ತುಂಬಾ ಇಷ್ಟ ಆಯಿತು. ನಾವು ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ, ಹೋಗಿ ದಾನ ಧರ್ಮ ಆ ಥರದ್ದೆಲ್ಲ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಈ ಮೂಲಕನಾದರೂ ಹೋಗೋ ಥರ ಆಯ್ತಲ್ವ, ಅವ್ರಿಗೆ ದುಡ್ಡು ಸೇರೋ ಥರ ಆಯ್ತಲ್ವ ಅನ್ನೋದೊಂದು ಖುಷಿ ಆಯಿತು. ಇನ್ನು ನಾನು ಅಡುಗೆ ಮನೆಯೆಲ್ಲ ಒಂಚೂರು ಕ್ಲೀನ್ ಮಾಡ್ಕೊಬೇಕಾಗಿತ್ತು, ಅಲ್ಲಿಂದಲ್ಲೇ ಒಂಚೂರು ಕ್ಲೀನ್ ಮಾಡಿಕೊಂಡು ಇವಾಗ ಏನು ಜಾಮೂನೆಲ್ಲ ಪ್ರಿಪೇರ್ ಮಾಡ್ಕೋಬೇಕಾಗಿತ್ತು, ಅದನ್ನೆಲ್ಲ ಉಂಡೆ ಎಲ್ಲ ಮಾಡಿಕೊಂಡೆ. ಇನ್ನೊಂದು ಸ್ವಲ್ಪ ಫ್ರೈ ಮಾಡಬೇಕಾಗಿತ್ತಲ್ವ, ಅದಕ್ಕೆ ಎಲ್ಲ ಫ್ರೈ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಮತ್ತು ಇನ್ನೊಂದು ಕಡೆ ಬಂದು ಪಾಕ ರೆಡಿ ಆಗೋದಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ. ನಾನು ಜಾಮೂನ್ ಇನ್ನೂ ಕಂಪ್ಲೀಟೇ ಮಾಡಿರಲಿಲ್ಲ. ಟೈಮ್ ಆಗಲೇ ಒಂದು 9:30 9:45 ಆಗಿತ್ತು ಅಷ್ಟೇನೆ. ಅಪ್ಪುನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ನಾನು ಸ್ನಾನ ಮಾಡ್ಕೊಂಡು ರೆಡಿ ಆದೆ. ಮತ್ತು ಇನ್ನೇನು ಪೂಜೆ ಮಾಡೋ ಥರ ಇರಲಿಲ್ಲ ಮನೆಯಲ್ಲೇನೂ. ಅಪ್ಪು ಸ್ಕೂಲಲ್ಲಿ ವಾಮಿಟ್ ಮಾಡ್ತಾನೇ ಇದ್ದ ಅಂತ ಅಂದ್ಬಿಟ್ಟು ಅವ್ರ ಮ್ಯಾಮ್ ಕಾಲ್ ಮಾಡಿದ್ರು. ಸರಿ ಅಂದ್ಬಿಟ್ಟು ನಾನು ಅರ್ಧಂಬರ್ಧ ಜಾಮೂನ ಮಾಡಿಬಿಟ್ಟು ಮತ್ತೆ ಸ್ಕೂಲ್ ಹತ್ರ ಓಡೋಗ್ದೆ, ಅಪ್ಪನ ಕರ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು. ಆಮೇಲೆ ಹಂಗೆ ಬರ್ತಾ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬಿಟ್ಟು ಡೈರೆಕ್ಟಾಗಿ ಅದೇನು ಮೆಡಿಸನ್ ಎಲ್ಲ ತೊಗೊಂಬರ್ಬೇಕು ಎಲ್ಲನೂ ತೊಗೊಂಡು ಬಂದೆ. ನಿಜವಾಗ್ಲೂ ಮನೆಯಲ್ಲಿ ಎಲ್ಲರೂ ಹುಷಾರಾಗಿದ್ದಾಗ ಏನೋ ಒಂಥರ ಅನಿಸಲ್ಲ, ಒಂಥರ ಮನೆ ಸಂಭ್ರಮ ಸಡಗರದಿಂದ ಇರುತ್ತೆ. ಬಟ್ ಈ ರೀತಿ ಹುಷಾರಿಲ್ಲ ಅಂತರ ಅಂದರೆ ದಿನಾನೇ ಒಂಥರ ಏನೋ ಬೇಜಾರು ಅನ್ನೋ ಥರ ಆಗೋಗ್ಬಿಡುತ್ತೆ. ನಂಗೆ ಅದು ಯಾಕೆ ಅಂತ ಗೊತ್ತಿಲ್ಲ. ಈಗ ಒಂದು ತಿಂಗಳಿಂದ ಅಂತ ಅಂದ್ಕೊಳ್ತೀನಿ, ಏನು ಒಬ್ಬರು ತಪ್ಪಿದ್ರೆ ಒಬ್ಬರು ಹುಷಾರು ತಪ್ತಾನೇ ಇರ್ತೀವಿ. ಸೊ ಸುಮಾರು ಜನ ಅವ್ರವ್ರಿಗೆ ಅನಿಸಿದ್ದನ್ನು ಹೇಳ್ತೀರಾ, ಹಾಗೆಯೇ ಅದರಲ್ಲಿ ಎಷ್ಟರ ಮಟ್ಟಿಗೆ ನಿಜನೋ ಇದೋ ಏನೋ ನನಗೆ ಗೊತ್ತಿಲ್ಲ. ಬಟ್ ನೀವು ಹೇಳೋದು ಕೂಡ ನನಗೆ ಅರ್ಥ ಆಗುತ್ತೆ, ನಿಮ್ಮ ಕನಸು ನನಗೆ ತುಂಬಾ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ಇವಾಗ ಜಾಮೂನ್ ಮಾಡೋ ಟೈಮಲ್ಲೇ ಅವ್ರಿಗೆ ಮ್ಯಾಮ್ ಕೂಡ ಕಾಲ್ ಮಾಡಿದ್ರು, ಈ ಥರ ತುಂಬ ವಾಮಿಟ್ ಮಾಡ್ತಾಯಿದ್ದಾನೆ, ಒಂದು ಎಕ್ಸಾಮ್ ಎಲ್ಲ ಆಗಿದೆ, ಬಂದು ಕರ್ಕೊಂಡು ಹೋಗಿ, ಓರಲ್ ಟೆಸ್ಟ್ ಅಷ್ಟೇ ಇದ್ದಿದ್ದಲ್ವ ಇವತ್ತು, ಅದೆಲ್ಲ ಆಗಿದೆ ಅಂತ. ಸರಿ ಅಂತ ಅರ್ಧಂಬರ್ಧ ಮಾಡೋದನ್ನು ಬಿಟ್ಬಿಟ್ಟು ನಾನು ಹೋಗಿದ್ದಾಯಿತು. ಸೊ ಈ ರೀತಿ ಸೊ ಅಪ್ಪನ ಕರ್ಕೊಂಬಂದೆ, ತುಂಬಾ ಸುಸ್ತು ಮಾಡ್ಕೋತಾ ಇದ್ದ. ಹಾಗೆಯೇ ಅವ್ನಿಗೊಂದು ಸ್ವಲ್ಪ ಏನಾದರೂ ಫ್ರೂಟ್ಸ್ ಏನೋ ಕೊಟ್ಬಿಟ್ಟು ಆಮೇಲೆ ಮಲಗಿಸೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಏನೇ ತಿಂದ್ರೂ ಕೂಡ ವಾಮಿಟ್ ಮಾಡ್ತಾನೇ ಇದ್ದ. ಖಾಲಿ ಬಿಟ್ಬಿಟ್ಟು ಹೊಟ್ಟೆ ಹಂಗೆ ಮಲಗಿಸೋದು ಯಾಕೋ ನನಗೆ ಅಷ್ಟು ಸಮಾಧಾನ ಅಂತ ಅನಿಸ್ಲಿಲ್ಲ. ಸೊ ಹಾಗಾಗಿ ಸರಿ ಅವ್ನಿಗೆ ಏನಾದರೂ ತಿನ್ನಿಸ್ಬಿಟ್ಟೆ ಮಲಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ತಿನ್ನಿಸ್ಬಿಟ್ಟು ಮಲಗಿಸ್ದೆ. ಇನ್ನೂ ಅವತ್ತು ತಿಂಡಿಗೆ ಬಂದುಬಿಟ್ಟು ನಾನು ಬಿಸಿಬೇಳೆಭಾತನ್ನ ಮಾಡಿದ್ದೆ, ಜೀವನ್ಗೆ ತಿಂಡಿನ ಹಾಕ್ಕೊಟ್ಬಿಟ್ಟು. ಇವಾಗ ನಾನು ಒಂದು ಸ್ವಲ್ಪ ಏನು ಕೆಲಸಗಳಿದ್ವಲ್ಲ ಅವನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ನನ್ನ ತಮ್ಮನಿಗೆ ಕೂಡ ಕಾಲ್ ಮಾಡಿಬಿಟ್ಟು ಮನೆಗೆ ಬರೋದಕ್ಕೆ ಹೇಳಿದೆ. ಇನ್ನು ಅವನು ಮನೆಯಲ್ಲೇ ಇದ್ದ ಇವತ್ತು. ಸೊ ಹೋಗ್ಬಿಟ್ಟು ಅಪ್ಪುಗೆ ಬಟ್ಟೆ ತೊಗೊಂಬಂದರೆ ಆಗುತ್ತೆ. ಮತ್ತು ಇನ್ನು ಸಂಜೆ ಅಂದರೆ ಅದು ಆಗಲ್ಲ, ಸುಮ್ಮನೆ ಮನೆಯಲ್ಲೂ ಕೂಡ ಕೆಲಸ ಇರುತ್ತೆ, ಅದನ್ನು ಕೂಡ ಮಾಡ್ಕೋಬೇಕು, ಇದನ್ನು ಕೂಡ ಮಾಡಬೇಕು ಅಂದರೆ ಆಗಲ್ಲ. ಸೊ ಇವಾಗ ಹೇಗಿದ್ರೂ ನಾನು ತಿಂಡಿ ತಿಂದ್ಬಿಟ್ಟು ಫ್ರೀಯಾಗೇ ಇದ್ದೀನಿ, ಹೋಗ್ಬಿಟ್ಟು ಬಂದ್ಬಿಡೋಣ ಬರ್ತೀಯಾ ಅಂತ ಅಂದ್ಬಿಟ್ಟು ಕರೆದೆ. ಸರಿ ಅಂತ ಅವನು ಬಂದ. ಇನ್ನು ಅವ್ನು ಬಂದಮೇಲೆ ನಾನು ಜಾಮೂನ್ ಏನು ಮಾಡಿದ್ದೆ ಅದನ್ನು ಹಾಕ್ಕೊಡ್ತೀನಿ ಅಂತ ಕೇಳಿದೆ. ಅವ್ನು ಬೇಡ, ನಾನು ಮತ್ತು ಸಂಜೆ ಹಾಗೆ ತಿಂತೀನಿ ಅಂತ ಹೇಳ್ದೆ.
ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ಮತ್ತು ನನ್ನ ತಮ್ಮ ಇಬ್ಬರು ಕೂಡ ಡಿಮಾರ್ಟ್ ಹತ್ರ ಹೋದ್ವಿ. ಇಲ್ಲಿ ನಮ್ಮನೆ ಹತ್ರ ಡಿಮಾರ್ಟ್ ಮತ್ತು ವಿಶಾಲ್ ಮಾರ್ಟ್ ಎರಡೂ ಕೂಡ ಇದೆ. ಬಟ್ ಯೂಶ್ವಲಾಗಿ ನನಗೆ ಡಿಮಾರ್ಟಲ್ಲಿ ಒಂದು ಸ್ವಲ್ಪ ಬಟ್ಟೆಗಳು ತುಂಬ ಇಷ್ಟ ಆಗ್ತವೆ. ಅದರಲ್ಲೂ ಕಿಡ್ಸ್ ಸೆಲೆಕ್ಷನಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ನಮಗೆ ಮೆನ್ ಆ್ಯಂಡ್ ವಿಮೆನ್ಗೆ ಅಷ್ಟಾಗಿ ಕಲೆಕ್ಷನ್ಸ್ ಇಲ್ಲಿ ಡಿಮಾರ್ಟಲ್ಲಿ ಚೆನ್ನಾಗಿರಲ್ಲ, ವಿಶಾಲ್ ಮಾರ್ಟಲ್ಲಿ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಫಸ್ಟಿಗೆ ಹೋಗಿದ್ದೇನೆ ಕಿಡ್ಸ್ ಸೆಕ್ಷನ್ನಿಗೆ, ಮತ್ತು ಒಂದು ಸ್ವಲ್ಪ ಗ್ರಾಸರೀಸ್ ಎಲ್ಲ ಖಾಲಿ ಆಗಿತ್ತು. ಇವನ್ ಅದನ್ನು ಕೂಡ ತೊಗೊಂಬಂದ್ಬಿಡೋಣ ಅಂತ ಅಂದ್ಕೊಂಡು ನನಗೇನೇನೆಲ್ಲ ಬೇಕೋ ಗ್ರಾಸರೀಸ್ ಅವೆಲ್ಲ ತೊಗೊಂಡೆ. ಇನ್ನು ಕಿಡ್ಸ್ ಸೆಕ್ಷನಿಗೆ ಬಂದಲ್ವಾ, ಸೊ ಅಲ್ಲಿ ಒಂದಷ್ಟು ಶರ್ಟ್ ಆಗಿರ್ಬೋದು, ಟೀ ಶರ್ಟ್ಸ್ ಆಗಿರ್ಬೋದು ಅದನ್ನೆಲ್ಲ ನೋಡ್ತಾ ಇದ್ದೆ. ನನಗೆ ಅದೇನೋ ಈ ಒಂದು ಪಿಂಕ್ ಕಲರ್ ಶರ್ಟ್ ತುಂಬಾ ಇಷ್ಟ ಆಯಿತು. ನೋಡಿದ ತಕ್ಷಣ ಚೆನ್ನಾಗಿದೆ ಅಲ್ವಾ ಇದು ಅಂತ ಅನ್ನಿಸ್ತು. ಯೂಶ್ವಲಾಗಿ ಅಪ್ಪುಗೆ ಈ ರೀತಿ ಶರ್ಟೆಲ್ಲ ನಾನು ತೊಗೊಂಡಿದ್ದು ತುಂಬ ಕಡಿಮೆ. ಸರಿ ಈ ಸಲ ನಾನು ಇದೇ ಶರ್ಟ್ ತೊಗೊಂಬಿಡೋಣ, ಒಂದು ಹೊಸದು ಜೀನ್ಸ್ ಇದೆಯಲ್ವ, ಸೊ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡು ಶರ್ಟ್ನ ತೊಗೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನನಗೆ ಒಂದಷ್ಟು ಟೀ ಶರ್ಟ್ಸ್ ಎಲ್ಲ ಇಷ್ಟ ಆಯಿತು, ಮತ್ತು ಆಫರಲ್ಲಿ 79 ಅಂತೆಲ್ಲ ಇತ್ತು. ಸೊ ಹಾಗಾಗಿ ಒಂದಷ್ಟು ಮನೆಗೆ ಹಾಕ್ಕೊಳ್ಳೋದಕ್ಕೆ ಟೀ ಶರ್ಟ್ಸ್ನ ಕೂಡ ತೊಗೊಂಡೆ, ಮತ್ತು ಶಾರ್ಟ್ಸ್ ಕೂಡ ಅಷ್ಟೇ. ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಶಾರ್ಟ್ಸನ್ನು ಕೂಡ ತೊಗೊಂಡೆ. ನನ್ನ ತಮ್ಮ ಬಂದಿರೋದ್ರಿಂದ ನನಗೆ ಒಂದು ಸ್ವಲ್ಪ ಹೆಲ್ಪ್ ಆಯಿತು. ಯಾಕೆ ಅಂತಂದರೆ ಪಾಪ ಅವನು ಕೂಡ ನನಗೆ ಸೆಲೆಕ್ಷನ್ ಮಾಡೋದಕ್ಕೆ ಒಂದು ಹೆಲ್ಪ್ ಮಾಡಿಕೊಟ್ಟ. ಜೊತೆಗೆ ನಾನು ಈ ಕಾರ್ಟ್ ತೊಗೊಂಡು ಬಂದಿರಲಿಲ್ಲ, ಬ್ಯಾಸ್ಕೆಟ್ನ ತೊಗೊಂಬಂದ್ಬಿಟ್ಟಿದ್ದೆ. ಸೊ ಅದನ್ನೆಲ್ಲ ಪಾಪ ಇಟ್ಕೊಂಡು ನನ್ನ ತಮ್ಮನೇ ಓಡಾಡ್ತಾ ಇದ್ದ. ಮತ್ತು ನಾನು ಕೂಡ ಅಪ್ಪುಗೆ ಏನು ಬಟ್ಟೆ ತೊಗೋಬೇಕು ಎಲ್ಲನೂ ತೊಗೊಂಡು ಆಮೇಲೆ ಇನ್ನೇನು ಹೊರಡೋ ಟೈಮಲ್ಲಿ ನಾನು ಇದೊಂದು ನೋಡಿದೆ, 79 ರೂಪೀಸ್ಗೆ ಶಾರ್ಟ್ಸು ಟೀ ಶರ್ಟ್ಸು ಅಂತೆಲ್ಲ ಅಂದ್ಬಿಟ್ಟು ಸರಿ ನೋಡಿಬಿಟ್ಟು ಅದನ್ನು ತೊಗೊಳ್ಳೋಣ ಒಂದಷ್ಟು ಅಂತ ಅಂದ್ಬಿಟ್ಟು ಇವಾಗ ತೊಗೊಳ್ತಾ ಇದ್ದೀನಿ. ಇವಾಗ ಹೇಗಿದ್ರು ಸಮ್ಮರ್ ಅಲ್ವಾ, ಇವಾಗ ಮನೆಯಲ್ಲೇ ಇರ್ತಾನೆ. ಇವಾಗ ಲಾಂಗ್ ಪ್ಯಾಂಟ್ ಅಂತೆಲ್ಲ ಆದರೆ ಸ್ವಲ್ಪ ಶೆಕೆ ಫೀಲ್ ಆಗುತ್ತೆ ಮಕ್ಕಳಿಗೆ. ನನ್ನ ಮಗನಿಗೆ ಯೂಶ್ವಲಾಗಿ ಏನಾಗುತ್ತೆ ಅಂದರೆ ಈ ಸಮ್ಮರ್ ಟೈಮಲ್ಲಿ ಶೆಕೆಗಳ ಥರ ಎಲ್ಲ ಬಂದ್ಬಿಡುತ್ತೆ. ಹಾಗಾಗಿ ನಾನು ಅವನಿಗೆ ಒಂದಷ್ಟು ಕಾಟನ್ ಬಟ್ಟೆಗಳನ್ನ ಯೂಶ್ವಲಾಗಿ ತೊಗೊಳ್ಳೋ ಅಂಥದ್ದು. ಸೊ ಹಾಗಾಗಿ ಹೇಗಿದ್ದರೂ ತೊಗೊಳ್ಳೋಣ, ಮತ್ತು ವಾಶ್ ಮಾಡಿಬಿಟ್ಟೆಲ್ಲ ಹಾಕಿದ್ರೆ ಅವ್ನು ಡೈಲಿ ವೇರ್ ಮಾಡೋದಕ್ಕೆಲ್ಲ ಆಗುತ್ತೆ. ಜೊತೆಗೆ ಎಲ್ಲಾದರೂ ಅಂದರೆ ನಮ್ಮ ಅಮ್ಮನ ಮನೆಗೆ ಆ ಥರದ್ದೆಲ್ಲ ಹೋದಾಗ ಅವನಿಗೆ ದಿನ ಹಾಕ್ಕೊಳ್ಳೋದಕ್ಕೂ ಕೂಡ ಕಂಫರ್ಟಬಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಒಂದಷ್ಟು ಟೀ ಶರ್ಟ್ಸು ಮತ್ತು ಶಾರ್ಟ್ಸ್ನೆಲ್ಲ ತೊಗೊಂಡೆ. ಆಮೇಲೆ ನನಗೆ ಒಂದು ಪಾಟ್ ಬೇಕಾಗಿತ್ತು, ಅದನ್ನು ಕೂಡ ತೊಗೊಂಡೆ. ಮತ್ತು ಒಂದು ಸ್ವಲ್ಪ ಗ್ರೋಸರೀಸ್ ಎಲ್ಲ ಖಾಲಿ ಆಗಿತ್ತು ಅಂತ ಮುಂಚೆನೇ ಹೇಳಿದೆ. ಸೊ ಒಂದಷ್ಟು ಗ್ರಾಸರಿ ಐಟಮ್ಸ್ನೆಲ್ಲ ತೊಗೊಂಡು ಇವಾಗ ಹೊರಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು ಮುಕ್ಕಾಲು ಗಂಟೆ ಅಂತ ಅಂದ್ಕೊಳ್ತೀನಿ ನಾವು ಡಿಮಾರ್ಟ್ಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು. ತುಂಬ ಬೇಗನೆ ಶಾಪಿಂಗ್ ಮಾಡಿಕೊಂಡು ಬಂದುಬಿಟ್ವಿ. ಯೂಶ್ವಲಾಗಿ ಹೋದ್ರಂತೂ 1 ಅವರ್ 2 ಅವರ್ ಈ ರೀತಿಯೇ ಆಗೋದು. ಬಟ್ ಈ ಸಲ ಸ್ವಲ್ಪ ಬೇಗನೆ ಶಾಪಿಂಗ್ ಮಾಡಿಕೊಂಡು ಬಂದುಬಿಟ್ವಿ. ಸೊ ಡಿಮಾರ್ಟಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಒಂದು 3:30-4 ಗಂಟೆ ಅಂತ ಅಂದ್ಕೊಳ್ತೀನಿ. ಹಿಂದಿನ ದಿನ ಕೇಕ್ ಆರ್ಡರ್ ಕೊಟ್ಟಿದ್ವಿ. ಸೊ ಇವಾಗ ಕೇಕ್ನ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬೇಕ್ರಿ ಹತ್ರ ಬಂದ್ವಿ. ಇಲ್ಲಿ ನಮ್ಮ ಮನೆ ಹತ್ರ ಕೇಕ್ ಮನೆ ಅಂತ ಒಂದು ಬೇಕ್ರಿ ಇದೆ. ತುಂಬಾ ಚೆನ್ನಾಗಿ ಕೇಕ್ ಎಲ್ಲ ಮಾಡಿರ್ತಾರೆ. ನಂಗೆ ಪರ್ಸ್ನಲಿ ತುಂಬಾ ಇಷ್ಟ ಆಗುತ್ತೆ. ಜೊತೆಗೆ ಒಂದಷ್ಟು ಅಲ್ಲಿ ಸ್ಯಾಂಪಲ್ನ ಮಾಡಿ ಇಟ್ಟಿರ್ತಾರಲ್ವ, ಸೊ ಅದನ್ನು ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಸೊ ನೋಡ್ಬೋದು, ಮಕ್ಕಳಿಗೆ ಯೂಶ್ವಲಾಗಿ ಕೇಕ್ ಅಂದರೆ ತುಂಬ ಇಷ್ಟ ಇರುತ್ತೆ. ಅದರಲ್ಲೂ ಕೂಡ ಇವಾಗ ಎಲ್ಲ ಇದೇ ಥರನೇ ಕೇಕ್ ಮಾಡಿಸ್ಬೇಕು ಅನ್ನೋದೆಲ್ಲ ಮಕ್ಳಿಗೆ ತುಂಬ ಇಷ್ಟ ಇರುತ್ತೆ ಅಲ್ವಾ. ಸೊ ನನ್ನ ಮಗನೂ ಕೂಡ ಅಷ್ಟೇ, ಹೋದ ವರ್ಷ ಮಾರ್ಷೆಬರ್ ಕೇಕ್ ಅಂತ ಕೇಳಿದ, ಈ ವರ್ಷ ಸ್ಪೈಡರ್ ಮ್ಯಾನ್ ಕೇಕ್ ಬೇಕು ಅಂತ ಕೇಳ್ದ. ಸೊ ನನಗೆ ಅದು ಕೇಳಿದ ತಕ್ಷಣ ಅವನು ನನ್ನ ತಲೆಗೆ ಬಂದಿದ್ದು ಇಲ್ಲೇ ಹೋಗ್ಬಿಟ್ಟು ಆರ್ಡರ್ ಕೊಡೋಣ ಅಂತ ಅಂದ್ಬಿಟ್ಟು. ಜೊತೆಗೆ ನಾನೇನು ತುಂಬ ಕಾಸ್ಟ್ಲಿ ಕೇಕೆಲ್ಲ ಆರ್ಡರ್ ಕೊಟ್ಟಿಲ್ಲ ಫ್ರೆಂಡ್ಸ್, ಇರೋದು ಹೇಳಬೇಕು. ನನ್ನ ಬಜೆಟಲ್ಲಿ ಈ ವರ್ಷ ನಾನು ಸ್ವಲ್ಪ ಕಡಿಮೆನಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು, ಏನು ತುಂಬ ಗ್ರ್ಯಾಂಡಾಗಿ ಎಲ್ಲ ಮಾಡಬೇಕು ಆ ಥರ ಎಲ್ಲ ಏನೂ ಇರಲಿಲ್ಲ. ಜಸ್ಟ್ ನಮ್ಮ ಅಪ್ಪ ಅಮ್ಮ, ನನ್ನ ತಂಗಿ ಮತ್ತು ಅವರ ಹಸ್ಬೆಂಡ್ ಮತ್ತು ನನ್ನ ತಮ್ಮ ಇಷ್ಟೇ ಜನ ಬಂದು ನಮ್ಮ ಮನೆಯಲ್ಲಿ ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದು. ಅದನ್ನೆಲ್ಲ ನಾನು ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಯಾವ ರೀತಿ ನಾವು ಅಪ್ಪು ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಅಂದ್ಬಿಟ್ಟು. ಮತ್ತು ಇವತ್ತು ನಾನು ಯಾವ ರೀತಿ ವ್ಲಾಗ್ ಮಾಡ್ಕೊಳ್ಳೋಕ್ಕಾಗುತ್ತೆ ಅಷ್ಟೇ ನಾನು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳೋದಕ್ಕಾಗಿದ್ದು. ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.